ನಮಸ್ಕಾರ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಕ್ವಿಕ್ ಲಂಚ್ ರೆಸಿಪಿ ತೊಗೊಂಡು ಬಂದೀನಿ. ಫಸ್ಟಿಗೆ ಒಂದು ಕುಕ್ಕರ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬಿಸಿ ಮಾಡ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೊಳ್ಳೋಣಂತ. ಎಣ್ಣೆ ಹಾಕೊಂಡ ತಕ್ಷಣ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಹೆಚ್ಚಿದಂಥ ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಅದಕ್ಕೆ ಒಂದು ಮೀಡಿಯಮ್ ಹೆಚ್ಚಿದಂಥ ಟೊಮೆಟೊ ಹಾಕ್ಕೊಳ್ಳೋಣ. ಅದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡು ಅದಕ್ಕೆ 1 ಸ್ಪೂನ ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳತ್ತೀನಿ ನಾನು. ನಿಮಗೆ ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟದ ರೆಸಿಪಿ ಬೇಕಂದರೆ ನಾನು ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಮತ್ತು ಕೆಳಗೂ ಲಿಂಕ್ ಹಾಕಿರ್ತೀನಿ. ಆಮೇಲೆ ಇದನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ವಾಸನೆ ಹೋಗೋವರೆಗೂ ಹುರ್ಕೊಂಡು ಅದಕ್ಕೆ 1 ಸ್ಪೂನ ಧನಿಯಾ ಪೌಡರ್, 1 ಸ್ಪೂನ ಖಾರದ ಪೌಡರ್, ಒಂದು ಅರ್ಧ ಸ್ಪೂನ ಅರಿಶಿನ, ಆಮೇಲೆ 1 ಸ್ಪೂನು ಉಪ್ಪು ಸೇರಿಸ್ಕೊಂಡು ಅದನ್ನು ಎಲ್ಲ ಮಸಾಲೆನೂ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಎಲ್ಲ ಮಸಾಲೆ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲೇ ನಾನು 1 ಕಪ್ ಹೆಸರುಬೇಳೆನ ಚಲೋತ್ತಂಗೆ ತೊಳ್ಕೊಂಡು ಕುಕ್ಕರ್ಗೆ ಹಾಕತ್ತೀನಿ. ನೆನೆಸೋದೇನು ಬೇಕಾಗಿಲ್ಲ, ಹೆಸರುಬೇಳೆ ಬರೀ ತೊಳ್ಕೊಂಡ್ರೆ ಸಾಕು. ಆಮೇಲೆ ಇಲ್ಲೇ 1 ಕಪ್ ಅಂದ್ರೆ ನಾನು 100 ಗ್ರಾಮ್ ಹೆಸರುಬೇಳೆಗೆ 250 ml ನೀರು ಹಾಕತ್ತೀನಿ. ಸೊ ಇಲ್ಲೇ ಆಮೇಲೆ ನೀರು ಮತ್ತು ಬೇಳೆ ಎಲ್ಲ ಚಲೋತ್ತಂಗೆ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ರಿಂದ 4 ವಿಸಲ್ ಹೊಡೆಸ್ಕೊಂಡ್ರೆ ಸಾಕು. ಇಲ್ಲೇ ನಾನು 4 ವಿಸಲ್ ಹೊಡೆಸ್ಕೊಳತ್ತೀನಿ. 4 ವಿಸಲ್ ಆದಮೇಲೆ ನಾನು ಸ್ಟವ್ ಆಫ್ ಮಾಡಿ ಕುಕ್ಕರ್ ಪ್ರೆಷರ್ನ ಹೋಗಕ್ಕೆ ಬಿಡ್ತೀನಿ. ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ಅದಕ್ಕೆ ಒಂದು ತಡ್ಕ ರೆಡಿ ಮಾಡ್ಕೊಳ್ಳೋಣಂತ. ತಡ್ಕ ರೆಡಿ ಮಾಡ್ಕೊಳಕ್ಕೆ ಒಂದು ಸ್ಮಾಲ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಳತ್ತೀನಿ. ನೀವು ಇಲ್ಲೇ ತುಪ್ಪದ ಬದಲಿ ಎಣ್ಣೆನೂ ಯೂಸ್ ಮಾಡ್ಬೋದು ಅಥವಾ ಬೆಣ್ಣೆನೂ ಯೂಸ್ ಮಾಡ್ಬೋದು. ತುಪ್ಪ ಚಲೋ ಘಮ ಕೊಡ್ತೈತೆ ಅಂತ ನಾನು ತುಪ್ಪ ಯೂಸ್ ಮಾಡತ್ತೀನಿ. ಅದಕ್ಕೆ ತುಪ್ಪ ಕಾದ್ಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 2 ಒಣ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಚಲೋತ್ತಂಗೆ ಫ್ರೈ ಮಾಡ್ಕೊಂಡು ಅದಕ್ಕೆ ಆನಿಯನ್ಸ್ ಹಾಕ್ಕೊಳತ್ತೀನಿ. ಸಣ್ಣಗೆ ಹೆಚ್ಚಿರಬೇಕು ಆನಿಯನ್ನ. ಇದಕ್ಕೆ ಮೇನ್ ಟೇಸ್ಟ್ ಕೊಡೋದು ಇದು ಆನಿಯನ್ನ. ಇವು ಆನಿಯನ್ನ ಹೆಂಗೆ ಫ್ರೈ ಆಗಬೇಕಂದ್ರೆ ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಚಲೋತ್ತಂಗೆ ಫ್ರೈ ಮಾಡ್ಕೋಬೇಕು. ನಾ ಇಲ್ಲೇ ಚಲೋತ್ತಂಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡೀನಿ. ನೋಡಿರಿ ಇಲ್ಲೇ ಆನಿಯನ್ದ ಕಲರ್ ಎಷ್ಟು ಚಲೋ ಚೇಂಜ್ ಆಗೈತಿ. ಈಗ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನ ಹಿಂಗೆ ಸೇರಿಸ್ಕೊಳ್ಳೋಣಂತ. ಇದು ಹಿಂಗೆ ಆಪ್ಷನ್. ಹಿಂಗೆ ನಾ ಎದಕ್ಕೆ ಹಾಕ್ಕೊಳತ್ತೀನಿ ಅಂದ್ರೆ ಡೈಜೆಷನಿಗೆ ಚಲೋ ಮತ್ತು ಘಮ ಬರುತ್ತಂತ ಹೇಳಿ ಹಿಂಗೆ ಯೂಸ್ ಮಾಡತ್ತೀನಿ. ಸೊ ನಿಮಗೆ ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಬಿಡ್ಬೋದು. ಇದು ಹೆಸರುಬೇಳೆ ದಾಲ್ ಫ್ರೈ ಏನೈತಲ್ಲ ಭಾಳ ಕ್ವಿಕ್ಕಾಗುತ್ತೆ, ಈಸಿಯಾಗುತ್ತೆ ಮತ್ತು ಅಷ್ಟು ಟೇಸ್ಟಿ ಇರುತ್ತೆ. ಈಗ ತಡ್ಕ ರೆಡಿ ಆಗೈತಿ. ಕುಕ್ಕರ್ದು ಪ್ರೆಷರ್ ಹೋಗೈತಿ. ನಾವು ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡಿರಿ ದಾಲ್ ಎಷ್ಟು ಚಲೋ ಕುಕ್ ಆಗೈತಿ. ಈಗ ದಾಲ್ನ ಬೇರೆ ಒಂದು ಬೌಲ್ಗೆ ತಗೊಳತ್ತೀನಿ ನಾನು. ಬೇರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದಕ್ಕೆ ತಡ್ಕ ಸೇರಿಸ್ಕೊಳತ್ತೀನಿ. ನನ್ನ ದಾಲ್ ಪರ್ಫೆಕ್ಟಾಗಿ ಕುಕ್ ಆಗೈತಿ. ನಿಮಗದು ನೀರು ಏನಪ್ಪ ಅನಿಸ್ಲಿಲ್ಲ ಅಂದರೆ ಇನ್ನೂ ನೀರು ಸೇರಿಸ್ಕೋಬೋದು. ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು. ಆಮೇಲೆ ಇದಕ್ಕೆ ಮೇಲೆ ಫ್ರೆಶ್ ಕೊತ್ತಂಬರಿ ಹಾಕತ್ತೀನಿ ನಾನು. ನೋಡಿದ್ರಲ್ಲ ಎಷ್ಟು ಈಸಿ ರೆಸಿಪಿ ಇದೆ, ಎಷ್ಟು ಕ್ವಿಕ್ಕಾಗಿ ಆಗ್ತೈತಿ. ನಿಮಗೆ ಈ ರೆಸಿಪಿ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಮುಂದೆ ಇದೇ ಥರ ನಿಮಗೆ ಚಲೋ ಈಸಿ ಹೆಲ್ದಿ ರೆಸಿಪೀಸ್ ಯಾವಾರ ಮಾಡ್ಬೇಕಂತಿದ್ರೆ ನನಗೆ ಕೆಳಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಾನು ಅವನ್ನೆಲ್ಲ ರೆಸಿಪಿ ಟ್ರೈ ಮಾಡಿ ವಿಡಿಯೋ ಪೋಸ್ಟ್ ಮಾಡ್ತೀನಿ. ನಿಮ್ಮೆಲ್ಲರದು ಸಪೋರ್ಟ್ ನನ್ನ ಮೇಲೆ ಹಿಂಗೆ ಇರಲಿ. ನಾವು ಮುಂದಿನ ರೆಸಿಪಿ ಒಳಗೆ ಸಿಗೋಣಂತ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.